ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಈಶ್ವರ ಮಲ್ಪೆ. ಸ್ನೇಹಿತರೆ, ನಾನು ಬೆಂಗಳೂರಿಗೆ ಹೋಗ್ಬೇಕಂತಿತ್ತು. ಆವಾಗ ನಮ್ಮ ಸ್ನೇಹಿತರು ಮುಂಚೆ ಒಂದು ಸಲ ಮಲ್ಪೆ ಬೀಚಲ್ಲಿ ಸಿಕ್ಕಿದ್ರು. ತಕ್ಷಣ ಫೋನ್ ಮಾಡ್ತಾರೆ, ನಾವೊಂದು ನಾಗಮಂಗಲ ಹತ್ರ ಒಂದು ಕೆರೆ ಹತ್ರ ನಮ್ಮ ಒಂದು ಅಮೂಲ್ಯವಾದ ವಸ್ತು ನೀರಿಗೆ ಬಿದ್ದಿದೆ ಅಂತೇಳಿ. ಸರಿ, ಓಕೆ, ಇದೇ ಜಾಗದಲ್ಲಿ ಬರುವ ಅಲ್ಲ ಅಂತೇಳಿ ಬಂದಾಗ ನಿನ್ನೆ ರಾತ್ರಿ ಬಂದಿದ್ದೇವೆ. ಬಂದು ಇಷ್ಟೊತ್ತಿಗೆ ಆ ಅಮೂಲ್ಯವಾದ ವಸ್ತು ಸಿಕ್ಕಿದೆ. ಇವರೇ ಚಿನ್ನ ಕಳ್ಕೊಂಡಂತ ವ್ಯಕ್ತಿ. ನಿಮ್ಮ ಹೆಸರಿಗೆ? ಧನುಷ್ ಅನ್ನೋರು. ಬೆಂಗಳೂರಿಂದ 4 ಜನ ಹುಡುಗರು ಬಂದಿದ್ದಾರೆ ಇಲ್ಲಿ ಮದುವೆಗಂತ. ಬಂದಾಗ ಏನೋ ಮೋಜಿ ಮಸ್ತ್ ಮಾಡಲಿಕ್ಕೆ ಬಂದೆ. ಆದರೆ ಹೇಳೋದಷ್ಟೇ, ಮೋಜಿ ಮಸ್ತ್ ಮಾಡಿಬಿಡಿ. ಆದರೂ ಸಹ ಅವ್ರದ್ದೊಂದು ಅದೃಷ್ಟ ಕೈ ಬಿಟ್ಟಿದೆ. ಒಂದು ಅವರ ಮನೆಯಲ್ಲಿ ಮಾಡಿದೊಂದು ಉಂಗುರ ಒಂದು 10 ಗ್ರಾಮದಿತ್ತು, ಬಿದ್ದೋಗಿದೆ. ಈಗ ನೋಡುವ, ಎಲ್ಲರೂ ಪ್ರಾರ್ಥನೆ ಇರಲಿ, ಅವ್ರ ತಾಯಿ ಬೈಯೋದೇ ಇರಲಿ, ಸಿಗಲಿ ಬೇಗ. ಇನ್ನು ಮುಂದೆ ಯಾರು ಸಹ ಇಂಥ ಮೋಜಿ ಮಸ್ತಿಗೆ ಬಂದು ಚಿನ್ನ ಕಳ್ಕೊಡ್ಬೇಡಿ. ನಾನು ಇದೇ ರೋಡಲ್ಲಿ ಹೋಗ್ತಿದ್ದೆ, ಅವಾಗ ನೋಡಿದ್ದೆ, ನಿಲ್ಲಿಸಿದ್ದೀನಿ. ಈಗ ನಾನು ಬೇರೆ ಕೇಸಿಗೆ ಬಂದೆ. ನೋಡು, ಸಿಕ್ಕಿದ್ರೆ ತೆಕ್ಕೊಡುವ. ಎಲ್ಲರೂ ಪ್ರಾರ್ಥನೆ ಇರಲಿ ಅಂತ ಎಲ್ರಿಗೂ ಹೇಳ್ತೀನಿ. ಬಲ್ಬಡ್ಚಾ ತಗೊಳ್ಳಿ, ಒರೆಸ್ತಾರ. ಧನುಷ್ ಥ್ಯಾಂಕ್ ಯು ಸರ್. ಇನ್ನು ಹಾಕ್ಬಿಡಲ್ಲಿ ಈಜಾಡ್ಲಿಕ್ಕೆ ಹೋಗುವ ಅವರ ತಾಯಿ ಮಾಡಿಸಿ ಹಾಕಿದ್ದಾರೆ. ಆದರೆ ಅವರು ಇಲ್ಲಿ ಈಜಾಡಿ ಹೋಗಿ ಉಗ್ರ ಹೋಯ್ತು. ಆದರೆ ನಿನ್ನೆ ಸಂಜೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇದ್ದುಕೊಂಡು ನಮಗೋಸ್ಕರ ವೆಯ್ಟ್ ಮಾಡಿ, ನಾವು ಇದೇ ಭಾಗದಲ್ಲಿ ಬೇರೆ ಕೇಸಿಗೆ ಹೋಗುವವರು. ಅವರು ನಿನ್ನೆ ಈಚೆ ಬರಲಿಕ್ಕೆ ಗೊತ್ತಾಗಿ ಈಗ ಇದರಲ್ಲಿ ಮುಳುಗಿ ಒಂದು ಅವರ ಉಂಗುರವನ್ನು ತೆಗೆದುಕೊಟ್ಟಿದ್ದೇವೆ. ಇನ್ನು ಯಾರು ಎಲ್ರಿಗೂ ಹೇಳೋದಿಷ್ಟೇ, ಮೋಜಿ ಮಸ್ತಿ ಅಂತೇಳಿ ಇಂಥ ಈಗೆಲ್ಲ ಹೋಗ್ಬೇಡಿ, ಹುಷಾರಾಗಿರಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ಈಜೊಡೆಯೋಕೆ ಅಂತ ಬಂದಿದ್ದು ನಾವು. ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡು ಬಂದು ಈಜೊಡೆಯೋಕೆ ಅಂತ ಬಂದಾಗ ಈಜು ಹೊಡಿಬೇಕಾದ್ರೆ ಒಂದು ನಮ್ಮ ಉಂಗುರ ಕಳ್ಕೊಂಡು, ಅದು ಕಳ್ಕೊಳ್ಳೋ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ನಮ್ಗೆ ಜ್ಞಾಪನ ಆಗಿದೆ ಈಶ್ವರ್ ಮಲ್ಪೆ ಸರ್ ಅವಾಗ ಜ್ಞಾಪನ ಮಾಡಿ ಇಮಿಡಿಯೇಟ್ ಫೋನ್ ಮಾಡಿ ಕೇಳಿದೆ, ಏನು ಮಾಡ್ಬೋದು, ಹಿಂಗೆ ಏನು ಸೂಚನೆ ಇದೆ ಸರ್ ಈ ಥರ ಅಂತ. ಒಂದು ರೆಸ್ಪಾನ್ಸ್ ಕೊಟ್ಟು ಇಮಿಡಿಯೇಟು ನಮ್ಮ ಫೀಡ್ಬ್ಯಾಟಿಗೆ ಏನಿದೆ ಬಂದು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟರು. ಇಲ್ಲ ಅವ್ರು ಬೇರೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದಾರೆ. ನಾವು ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಬಂದಾಗ ಯಾವತ್ತೂ ನಿಮ್ಮ ಅಮೂಲ್ಯ ವಸ್ತು ಎಷ್ಟು ಇರಲಿ ಏನೇ ಆಗಲಿ ಹುಷಾರಾಗಿರಿ, ದಯವಿಟ್ಟು ಕಾಪಾಡ್ಕೊಳ್ಳಿ ಅಂತ ಕೇಳ್ತೀನಿ. ಈಶ್ವರ್ ಮಲ್ಪೆ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇನ್ನು ಮುಂದೆ ನೀವೆಲ್ಲೂ ಇಂಥ ಒಂದು ಜಾಗ್ರತೆ ಆಗಿರಿ, ಎಲ್ಲರೂ ಸಹ ಹೋಗಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ. ಹೇಗಂತೀರಿ? ಓಕೆ ಸರ್, ಇದು ಲಾಸ್ಟ್ ಆ್ಯಂಡ್ ಫಸ್ಟ್ ಮಾಡಬೇಕು. ಈ ಥರ ಎಲ್ಲ ಬರಬಾರ್ದು. ನಾನು ಇನ್ನೊಂದು ಸಲ ಇಂಥ ಎಲ್ಲ ಬಿದ್ದರೆ ನಾನು ಬರೋದು